ಓಕೆನಾ? ನಿನಗಿಂತ ನಾನೇ ಫಸ್ಟ್ ಅವಳಿಗೆ ರಿಲೇಷನ್ ಗೊತ್ತುಂಟಾ? ಅದು ನನ್ನ ಸ್ವಂತ ಮಾವನ ಮನೆ ಗೊತ್ತುಂಟಾ? ನೀನ್ ಬರೇ ಗೆಸ್ಟ್ ಓಕೆನಾ? ನೀನ್ ಲೆವೆಲ್ ಎಲ್ಲಿದ್ಯೋ ಅಲ್ಲೇ ಇರ್ಬೇಕು, ಓವರ್ ಮಾಡ್ತಾ ಇರ್ಬೇಡ ಇಲ್ಲಿ. ನಾನು ಅಪ್ಪನ ಹತ್ರನೇ ಇರ್ತೀನಿ, ಅಲ್ಲೇ ಬೆಳಿತೀನಿ, ಇಲ್ಲಿ ಇರಲ್ಲ, ನಾನು ಅಲ್ಲಿ ಹೋಗ್ತೀನಿ. ನನಗೆ ಮಾತ್ರ ಇಲ್ಲಿಂದ ಹೋಗ್ಬೇಕಂತ ಆಸೆ ನಾನು ಅಕ್ಕ, ಒಂಚೂರು ನನಗೆ ಆ ಥರ ಆಸೆನೇ ಇರಲಿಲ್ಲ. ನನ್ಗೆ ಯಾಕೋ ಇಲ್ಲಿರ್ಬೇಕು ಅಂತ ಅನಿಸ್ತಾ, ಅದಕ್ಕೆ ಬಂದ್ಬಿಟ್ಟೆ. ಏನಾಯ್ತಪ್ಪ? ಮೀನಾ ಇಲ್ಲಿಂದ ಹೋಗ್ಬಿಟ್ಲು ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡು. ಇವತ್ತು ಭಾನುವಾರ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು, ಲೇಟ್ ಆಗಿ ಎದ್ದೇಳ್ತಾ ಇದ್ಲು, ಬೇಗ ಎದ್ದು ಕುತ್ಕೊಂಡಿದ್ದಾಳೆ. ಏನಾದ್ರೂ ಮಾತಾಡಿದ್ವಿ ಅಂತ ಹೇಳಿದ್ರೆ ಅಳಕ್ ಶುರು ಮಾಡ್ಬಿಡ್ತಾಳೆ. ಏನು ಮಾತಾಡೋದು ಬೇಡ. ಅಚ್ಚು ಬ್ರಷ್ ಮಾಡ್ದ? ಬಾ, ಹಾಲು ಹಾಕಿಟ್ಟಿದ್ದೀನಿ, ಕುಡಿತೀಯಂತೆ. ಬೇಡ ಅಮ್ಮ, ನಾನು ಆಮೇಲೆ ಕುಡಿತೀನಿ, ಸ್ವಲ್ಪ ತಿಲ್ಲೇ ಕುತ್ಕೊಂಡಿರ್ತೀನಿ. ಅಚ್ಚು 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 ಅಚ್ಚು, ಇಲ್ಲಿ ನೋಡಿಲಿ. ಸಾರಿ ಅಮ್ಮ, ಕೂಗಲ್ಲ, ಏನಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಲಿಲಿ ಇದಾಳಲ್ಲ, ದ್ರಾಕ್ಷಿ ಗಿಡ ತಂದಿದ್ದಾಳಮ್ಮ, ಅದನ್ನ ನೋಡಿ ಹಂಗೆ ಖುಷಿ ಆಗ್ಬಿಡ್ತು ನನಗೆ, ಅದಕ್ಕೆ ಕೂಗಿದ್ದು. ಏನು ದ್ರಾಕ್ಷಿ ಗಿಡನ? ಇಲ್ಲಿ ಕೊಡಿಲಿ ನೋಡೋಣ. ಹೌದು, ದ್ರಾಕ್ಷಿ ಗಿಡ. ಲಿಲಿ, ನಿನಗೆ ಹೆಂಗಮ್ಮ ಸಿಕ್ತು ಈ ದ್ರಾಕ್ಷಿ ಗಿಡ? ನರ್ಸರಿಯಿಂದ ತಂದ್ರಾ? ಇಲ್ಲ ಆಂಟಿ, ಅಪ್ಪ ಇದಾರಲ್ಲ, ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ರ ನಮ್ಮ ಚಿಕ್ಕಮ್ಮನ ಮನೆಗೆ, ಆಗ ಅಲ್ಲಿ ದ್ರಾಕ್ಷಿ ತೋಟ ಇದೆ ಅವ್ರ ಮನೆ ಪಕ್ಕದಲ್ಲೇ. ಹಾಗಾಗಿ ನಾನು ಬರುವಾಗ 2 ಗಿಡ ತಗೊಂಬನ್ನಿ ಅಂತ ಹೇಳಿದ್ದೆ, ಅದಕ್ಕೆ ನನ್ಗೊಂದು ಅಚ್ಚುಗೊಂದು 2 ದ್ರಾಕ್ಷಿ ಗಿಡ ತಂದಿದ್ದಾರೆ. ಹೌದಾ? ಒಳ್ಳೇದಾಯ್ತು ಲಿಲಿ. ನನಗೂ ದ್ರಾಕ್ಷಿ ಗಿಡ ಇಟ್ಟು ಬೆಳೆಸ್ಬೇಕಂತ ಆಸೆ ಇತ್ತು, ಆದ್ರೆ ಅದೆಲ್ಲ ಮನೆ ಹತ್ರ ಬರತ್ತಾ ಅನ್ಕೊಂಡಿದ್ದೆ. ಸರಿ, ನೀನ್ ತಂದಿದ್ಯಲ್ಲ, ಹಿಟ್ ನೋಡೋಣ ಹೆಂಗ್ ಬರತ್ತೆ ಅಂತ ನೋಡ್ಬೇಕು. ಬರತ್ತೆ ಆಂಟಿ, ಅಪ್ಪ ಹೇಳಿದ್ರು ಇದು ಕಸಿ ಮಾಡಿದ್ಯಂತೆ, ಹಂಗಾಗಿ ಬೇಗ ಹಣ್ಣು ಬಿಡತ್ತೆ ಅಂತ ಹೇಳಿದ್ರು. ಹೌದಾ? ಸರಿ ಸರಿ. ಅಚ್ಚು, ಇದ್ ಮನೆ ಹಿಂಗಡೆ ಇಡೋಣ. ಅಮ್ಮ, ನಾನು ಇದು ಎಲ್ಲಿಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ, ನಾನೇ ಹೋಗಿಡ್ಲಾ? ಆಯ್ತಚ್ಚು, ಸ್ವಲ್ಪ ಆಳವಾಗಿ ಗುಂಡಿ ತೋಡಿ ಇಡ್ಬೇಕು, ಆಯ್ತಾ? ಗೊತ್ತಿದೆ ಅಮ್ಮ, ಇರ್ತೀನಿ, ಕೊಡ್ರಿ. ಆ ಬದನೆಕಾಯಿ ಬೀಜಕ್ಕೆಲ್ಲ ನೀರ್ ಹಾಕ್ತಾ? ಅಮ್ಮ, ನೀವ್ ಇನ್ನೂ ಹಿಂಗಡೆ ಹೋಗಿ ನೋಡ್ಲಿಲ್ವಾ? ಅದಿನ್ನ ಬದನೆಕಾಯಿ ಬೀಜ ಅಲ್ಲ, ಈಗೆಲ್ಲ ಸಸಿ ಬೆಳೆದು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಹೌದಾ ಅಚ್ಚು, ನಾನು ಹಿಂಗಡೆ ಹೋಗೇ ಇಲ್ಲ, 4-5 ದಿನ ಆಯ್ತು ನೋಡು. ನೀನ್ ನೀರ್ ಹಾಕ್ತಾ ಇದ್ದ, ಹಂಗೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಇಲ್ಲ ಅಮ್ಮ, ನೀವು ಬೇಕಾದ್ರೆ ಆಮೇಲೆ ಬಂದು ನೋಡ್ರಿ ಹೆಂಗಿದೆ ಅಂತ. ಆಯ್ತಚ್ಚು, ನಾನು ನೋಡ್ತೀನಿ, ತಗೊಂಡೋಗು. ಆಯ್ತಮ್ಮ. ಲಿಲಿ ಬಾ. ಲಿಲಿ, ನಿನ್ ಮನೆ ಹೇಳ್ದಲ್ಲ ದ್ರಾಕ್ಷಿ ಗಿಡ ತರ್ತೀನಿ ಅಂತ, ನಾನೇನೋ ಸಣ್ಣ ಸಸಿ ತರ್ತೀಯ ಅನ್ಕೊಂಡಿದ್ದೆ, ಇಷ್ಟು ದೊಡ್ಡ ಗಿಡ ತಂದಿದ್ಯಾ? ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಈ ಗಿಡ ನೋಡುವಾಗ. ಇದೆಲ್ಲ ಬೇಗ ಹಣ್ಣು ಬಿಡತ್ತಾ? ಹೌದಚ್ಚು, ಇದು ಬೇಗ ಹಣ್ಣು ಬಿಡತ್ತಂತೆ, ಯಾಕಂದ್ರೆ ಇದು ಕಸಿ ಮಾಡಿದ್ರಂತೆ, ಇದರಲ್ಲಿ ಬೇಗ ಹಣ್ಣು ಬರುತ್ತೆ ಅಂತ ಹೇಳಿದ್ರು ಅಪ್ಪ. ಆಯಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಮ್ಮನೇಲೂ ದ್ರಾಕ್ಷಿ ಬಿಡತ್ತೆ ಅಂದ ತಕ್ಷಣ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ. ಹೌದಚ್ಚು, ನನಗೂ ಖುಷಿ ಆಗ್ತದೆ. ಇದು ನನಗೆ ತರಕ ಐಡಿಯಾನೇ ಇರಲಿಲ್ಲ, ನೀನೇ ಈ ಬೀಜ ಎಲ್ಲ ಹಾಕ್ತೆ ಅಂತ ಹೇಳ್ದಲ್ಲ, ಬದನೆಕಾಯಿ ಬೀಜ, ಆಗ ನನಗೆ ನೆನ್ಪು ಬಂತು. ಈಗ ನಮ್ಮನೇಲಿ ಗಿಡ ಇಟ್ಟಿರೋದು ನಿನ್ನಿಂದನೇ ಗೊತ್ತಾ. ಸರಿ ಬಾ, ಇಡೋಣ. ಇಲ್ಲಿ ಎಲ್ಲಿಡ್ತೀಯ ಅಚ್ಚು? ಇದಕ್ಕೆ ಚಪ್ರ ಹಾಕ್ಬೇಕಂತೆ, ಸ್ವಲ್ಪ ಒಳ್ಳೆ ಜಾಗ ನೋಡಿ ಇಡು. ಗೊತ್ತು ಲಿಲ್ಲಿ, ನನ್ಗೆ ಅದಕ್ಕೆ ನಾನು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಈ ಜಾಗನಲ್ಲಿ ಇಡೋಣ ಅಂತ. ಬಂದು ನೋಡ್ಬಾ, ಈ ಜಾಗದಲ್ಲಿ ಇಡೋಣ ಅಂತ. ಆವಾಗ್ಲೇನೆ ಇದು ಬೆಳೀತು ಅಂದ್ರೆ ಚಪ್ರ ಹಾಕಕ್ಕೆ ಒಳ್ಳೆ ಜಾಗ ಇರತ್ತಿಲ್ಲಿ. ಆಯ್ತಚ್ಚು, ಇಲ್ಲೇ ಇಡು, ಒಳ್ಳೆ ಜಾಗನೇ ಇದು. ಲಿಲ್ಲಿ, ಇದು ಎಷ್ಟು ದಿನದಲ್ಲಿ ಹಣ್ಣು ಅಂತ ಏನಾದ್ರೂ ಹೇಳಿದ್ರ ನಿಮ್ಮಪ್ಪ? ಇಲ್ಲ ಅಚ್ಚು, ನಾನು ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಹತ್ರ ಫೋನ್ ಮಾಡಿ ಕೇಳ್ಬಿಟ್ಟು ಹೇಳ್ತೀನಿ ಇನ್ನೊಂದ್ಸಲ. ಆಯ್ತು ಲಿಲ್ಲಿ, ಕೇಳವ್ರ ಹತ್ರ. ಆಯ್ತು. ಅಲ್ಲ ಅಚ್ಚು, ಮೀನಾ ಎಲ್ಲೋದ್ಲು? ಅಚ್ಚು, ಏನಾಯ್ತು? ನಿಮ್ಮಿಬ್ರಿಗೂ ಜಗಳನಾ? ಇಲ್ಲ. ಮತ್ತೆ ಯಾಕೆ ಡಲ್ ಆಗಿದ್ಯಾ? ಆಗ್ಲೇ ನಾನು ಬರುವಾಗ್ಲೂ ನೀನು ಇದೇ ತರ ಇದ್ದೆ, ಏನಾಯ್ತು? ಮೀನಾ ಎಲ್ಲೋದ್ಲು? ಮೀನಾ ಅವ್ರ ಮನೆಗೆ ಹೋಗ್ಬಿಟ್ಲು. ಏನು, ಮತ್ತೆ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಲಾ? ಹೌದು. ಯಾಕೆ, ಏನಾಯ್ತು? ಅವ್ರ ಚಿಕ್ಕಮ್ಮ ಅವಳನ್ನ ಟಾರ್ಚರ್ ಮಾಡ್ತಾ ಇದ್ಲಾ? ಯಾಕೆ ಇವಳೆಲ್ಲೋದ್ಲು? ಏನಂತಾನೆ ಗೊತ್ತಿಲ್ಲ, ನೆನ್ನೆ ಸಡನ್ ಆಗಿ ಮನೆಗೆ ಬಂದು ಸುಮ್ಮನೆ ಕೂತ್ಕೊಂಡಿದ್ಲಾ. ಅಮ್ಮನ ಹತ್ರ ನಾನು ನಮ್ಮ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಬೆಳಿತೀನಿ,
ಹೇಳಿದ್ದಾರೆ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾ ಇದ್ರು. ಹೌದು, ಬಾ ಲಿಲಿ, ನಾವಲ್ಲಿ ಹೋಗೋಣ. ಎಲ್ಲಿ? ಮನೆ ಒಳಗಡೆ ಬಾ. ಅಚ್ಚು, ನಾನು ಗಿಡ ಕೊಟ್ಬಿಟ್ಟು ಬರ್ತೀನಿ ಅಂತ ಅಮ್ಮನ ಹತ್ರ ಹೇಳ್ಬಿಟ್ಟು ಬಂದೆ ಅಷ್ಟೇ. ಲೇಟ್ ಆಗ್ತಾ ಇದೆ, ನಾನು ಹೋಗ್ತೀನಿ ಮನೆಗೆ. ಹೌದಾ? ಫೋನ್ ಮಾಡಿ ಹೇಳು. ಇಲ್ಲೇ ಇರು ಲಿಲ್ಲಿ, ಆಟ ಆಡೋಣ ಸ್ವಲ್ಪ ಹೊತ್ತು. ಪ್ಲೀಸ್ ಅಚ್ಚು, ನಾನು ಮನೆಗೆ ಹೋಗ್ತೀನಿ. ಸರಿ ಆಯ್ತು. ಲಿಲ್ಲಿನೂ ಹೋಗ್ಬಿಟ್ಲು, ಮೀನಾ ನಿನ್ನೆನೆ ಓಡೋಗ್ಬಿಟ್ಲು. ನನ್ನೊಟ್ಟಿಗೆ ಆಟ ಆಡಕ್ಕೆ ಯಾರೂ ಇಲ್ಲ, ಒಬ್ಬಳೇ ಇದೀನಿ. ಈ ಭಾನುವಾರ ತುಂಬಾ ಬೋರ್ ಹೊಡಿತಾ ಇದೆ. ಬೋರ್ ಅಲ್ಲ, ಏನು ಹೊಡಿಯಲ್ಲ ಅಚ್ಚು. ಬುಕ್ ತೆಗೆದು ಓದು. ಟೆಸ್ಟ್ ಎಲ್ಲ ಇನ್ನು ಶುರು ಆಗತ್ತೆ ನೋಡು. ಏನು ಬುಕ್ ತೆಗೆದು ಓದರಾ? ಏನಮ್ಮ ಓದೋದು? ನನ್ಗಂತೂ ಓದಿ ಓದಿ ಬಾಯೆಲ್ಲ ನೋವಾಗ್ತಾ ಇದೆ. ನಮ್ ಕಷ್ಟ ನಿಮ್ಗೆ ಗೊತ್ತಿದ್ದೆ ಈ ತರ ಎಲ್ಲ ಹೇಳಲ್ಲ. ಪಾಪ ಅಮ್ಮನ್ಗೆ ಗೊತ್ತು, ಅದಕ್ಕೆ ಅಮ್ಮ ಆ ತರ ಹೇಳ್ತಾ ಇದಾರೆ. ಏನಾದ್ರೂ ಮಾಡ್ಬೇಕು ಆ ಸರ್ನ ಇದೇ ತರ ಬಿಟ್ವಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ನಾನ್ ಯಾಕೆ ಈ ತರ ಯೋಚನೆ ಮಾಡ್ಲಿಲ್ಲ? ಮಾಡ್ತೀನಿ, ಈಗ್ಲೇ ಅದಕ್ಕೊಂದು ನಿರ್ಧಾರ ಮಾಡ್ತೀನಿ. ಬಾರ್ಬಿ, ಏನಾಯ್ತಂತ ಹೇಳಿ. ನನ್ನಿಂದ ಏನ್ ಸಹಾಯ ಬೇಕಂತ ಎಷ್ಟು ಸಲ ಕೇಳೋದು? ಯಾಕೆ ಹಿಂಗಿದ್ದೀರಾ? ಏನಾಯ್ತು? ನನ್ನಿಂದ ನಿಮ್ಗೆ ಏನ್ ಸಹಾಯ ಬೇಕಂತ ಹೇಳಿ. ಜಿನ್, ಏನ್ ಗೊತ್ತಾ, ನಮ್ ಸ್ಕೂಲಲ್ಲಿ ಒಂದ್ ಸಾರು ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಅವರು ಏನಂದ್ರೆ ಪಾಠನೇ ಮಾಡಲ್ಲ, ಸುಮ್ನೆ ಬುಕ್ ಇಟ್ಕೊಂಡು ಓದ್ರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೂತ್ಕೊಂಡು ನಿದ್ರೆ ಮಾಡ್ತಾರೆ. ಅದನ್ನ ಯಾರ ಹತ್ರನೂ ನಾವು ಹೇಳಕ್ಕಾಗಲ್ಲ. ನಮ್ಗೆ ಈ ತರ ಪಾಠನೇ ಮಾಡದೇ ಇದ್ರೆ ನಾವ್ ಹೆಂಗ್ ಪಾಸ್ ಆಗೋದು? ಓ, ಅದಾ ವಿಷಯ? ಹೌದು. ಈಗ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಜಿನ್. ಬಾರ್ಬಿ, ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ಜಿನ್, ಏನಂದ್ರೆ ಈಗ ನೋಡು, ಆ ಸಾರ್ನ ಸ್ಕೂಲಿಂದ ಕಳ್ಸಕ್ಕಂತೂ ಆಗಲ್ಲ. ಯಾಕಂದ್ರೆ ಅವರು ಹಸ್ಬೆಂಡ್ ಆಗ್ಬಿಟ್ಟಿದ್ದಾರೆ. ನಮ್ ಪ್ರಿನ್ಸಿಪಲ್ ಇದಾರಲ್ಲ, ಅವ್ರ ಹಸ್ಬೆಂಡ್. ಹಾಗಾಗಿ ಅವ್ರನ್ನ ಹೆಂಗೆ ಸ್ಕೂಲಿಂದ ಕಳ್ಸಕ್ಕಾಗತ್ತೆ? ನಮ್ಗೆ ಯಾವ್ದಾದ್ರು ಒಳ್ಳೆ ಟೀಚರ್ನ ಅಲ್ಲಿ ನಮ್ಗೆ ಸ್ಕೂಲಿಗೆ ಜಾಯಿನ್ ಮಾಡಿಸ್ತೀಯಾ? ಬಾಬಿ, ಇಷ್ಟೇ ತಾನೇ? ನೀವ್ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ಅವರನ್ನ ಈ ಸ್ಕೂಲ್ ಬಿಟ್ಟು ಕಳ್ಸಿದ್ರೆ ಆಯ್ತು, ನಿಮಗೆ ಒಳ್ಳೆ ಟೀಚರ್ನ ಕರ್ಕೊಂಬಂದ್ ಬಿಟ್ರೆ ಆಯ್ತು. ಇಷ್ಟೇ ತಾನೇ? ಇದು ಸಾಧ್ಯನಾ? ಖಂಡಿತ ಸಾಧ್ಯ. ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಜಿನ್ ಜಿನ್, ಇದೆಲ್ಲ ನಾವೇ ಮಾಡಿದ್ವಿ ಅಂತ ಯಾರಿಗೂ ಗೊತ್ತಾಗಲ್ಲ ತಾನೇ? ಏನ್ ನಡೆಯುತ್ತೆ ಅಂತ ನೋಡಿ, ಆಮೇಲೆ ನೀವು ನನ್ನ ಹತ್ರ ಹೇಳ್ತೀರಾ. ಸುಮ್ನೆ ಹಿಂಗೆ ಇದ್ರೆ ಹೆಂಗೆ? ಚೆನ್ನಾಗಿ ಓದ್ಬೇಕಲ್ಲ. ಸರಿ ಸರಿ, ಬುಕ್ ತೆಗೆದು ಓದಕ್ ಶುರು ಮಾಡ್ರಿ. ಹೆಸರು ಹೇಳೋದು, ನಾನ್ ಕ್ಲಾಸಿಗೆ ಬರಕ್ ಮುಂಚೆನೆ ಬುಕ್ ಇಟ್ಕೊಂಡು ಓದ್ತಾ ಇರ್ಬೇಕು. ನನ್ಗೆ ಮಕ್ಳು ಚೆನ್ನಾಗಿ ಓದ್ಬೇಕು, ಇಲ್ಲ ಅಂದ್ರೆ ಇಷ್ಟ ಆಗಲ್ಲ. ಸರಿನಾ? ಸರಿ, ಓದಕ್ ಶುರು ಮಾಡ್ರಿ. ಯಾರು ಯಾರ ಹತ್ರನು ಮಾತಾಡ್ತಾ ಇರ್ಬಾರ್ದು. ಬುಕ್ ನೋಡ್ಕೊಂಡು ಓದ್ತಾ ಇರ್ಬೇಕು, ಅದು ಮನ್ಸೊಳಗಡೆ. ಬಾಯ್ ಬಿಟ್ಟಲ್ಲ ಏನು ಓದ್ಬಾರ್ದು. ಸರಿನಾ? ಜಿನ್ ಹತ್ರ ಹೆಲ್ಪ್ ಮಾಡು ಅಂತ ಕೇಳಿದ್ನಲ್ಲ, ಏನಿದು? ಏನು ಮಾಡ್ತಾ ಇಲ್ಲ? ಒಂದ್ ವೇಳೆ ಮರ್ತೋಗ್ಬಿಟ್ಟೇನೋ? ಏನಿದು? ಏನು ಈ ಸೊಳ್ಳೆ ನನ್ನ ನಿದ್ರೆ ಮಾಡಕ್ಕೆ ಬಿಡ್ತಾ ಇಲ್ಲ? ಶು ಶು ಶು. ಹೋಯ್ತಲ್ಲ. ಸರಿ, ನಿದ್ರೆ ಮಾಡೋಣ. ಸರಿ ಸರಿ, ಏನ್ ಮಕ ನೋಡ್ಕೊಂಡು ಕುತ್ಕೊಂಡಿದ್ದೀರಾ? ಓದಕ್ ಶುರು ಮಾಡ್ರಿ. ಅಯ್ಯೋ, ಈ ಸೊಳ್ಳೆ ಎಲ್ಲಿಂದ ಬಂದಿದೆ? ನನ್ನ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ. ಏನಾಯ್ತು? ಯಾಕೆ ಹೋಗ್ತಾ ಇದ್ದೀರಾ? ಏನಾಯ್ತು ಅಂತ ಕೇಳ್ತಿದ್ಯಾ? ಒಂದ್ 10 ನಿಮಿಷ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕಿಲ್ಲ. ಸೊಳ್ಳೆ ಕಾಟ ಅಂದ್ರೆ ಸೊಳ್ಳೆ ಕಾಟ. ಕ್ಲೀನ್ ಮಾಡೋರು ಸರಿಯಾಗಿ ಕ್ಲೀನ್ ಮಾಡಿ. ಎಷ್ಟೊಂದು ಸೊಳ್ಳೆ ನೋಡು. ಏನು ನಿದ್ರೆ ಮಾಡ್ತೀರಾ? ನಾನ್ ನಿದ್ರೆ ಅಂತ ಹೇಳ್ದೆ. ನಿದ್ರೆ ಇಲ್ಲ, ಮಕ್ಕಳಿಗೆ ಪಾಠ ಮಾಡುವಾಗ ಸೊಳ್ಳೆ ಕಾಟ ಅಂದ್ರೆ ಕಾಟ. ಅದಕ್ಕೆ ಸಿಟ್ ಬಂದ್ಬಿಟ್ಟು ಇವರು ಕ್ಲೀನ್ ಮಾಡೋರು ಎಲ್ಲಿದ್ದಾರೆ? ಕರಿ ಅವ್ರ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ತಾನ. ಬರೇ ಸೊಳ್ಳೆ ಆಗ್ಬಿಟ್ಟಿದೆ ಈ ರೂಮ್ ಫುಲ್ಲು. ಸೊಳ್ಳೆನಾ? ಸೊಳ್ಳೆ ಇದ್ರೆ ಅದ್ರ ಪಾಡಿಗೆ ಅದಿರತ್ತೆ. ನಿಮಗೇನ್ ಮಾಡುತ್ತೆ? ನೀವು ನಿಮ್ ಪಾಡಿ ಪಾಠ ಮಾಡ್ಬೋದಲ್ಲ. ಸೊಳ್ಳೆಗೂ ನೀವು ಕೂಗೋದಿಕ್ಕೂ ನೀವು ಮಾತಾಡೋದಕ್ಕೂ ಸಂಬಂಧನೇ ಇಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೀರಾ ಇಲ್ಲ ನಿದ್ದೆ ಮಾಡ್ತಾ ಇದ್ದೀರಾ? ನೀನು ಸಿಟ್ ಮಾಡ್ಕೊಂಬೇಡ, ಹೋಗು. ಏನಾದ್ರು ಕೆಲಸ ಇದ್ರೆ ಮಾಡೋಗು, ನಾನೆಲ್ಲ ನೋಡ್ಕೊಳ್ತೀನಿ. ನನ್ಗೆಲ್ಲ ಗೊತ್ತಿದೆ. ಮಕ್ಕಳಿಗೆ ಓದಕ್ ಹೇಳಿದೀನಿ, ಓದ್ತಾ ಇದ್ದಾವೆ. ನಾನು ಕೂತ್ಕೊಂಡಿದ್ದೆ, ಸೊಳ್ಳೆ ಬಂದು ಟಾರ್ಚರ್ ಮಾಡ್ತಾ ಇತ್ತಾ, ಅದಕ್ಕೆ ಕೂಗಿದ್ದು. ಸರಿ ಸರಿ, ನೀನು ಹೋಗು. ಟೈಮ್ ವೇಸ್ಟ್ ಮಾಡ್ತಾ ಇರಬೇಡ. ಮಕ್ಕಳು ಓದ್ತಾ ಇದ್ದಾರೆ, ಡಿಸ್ಟರ್ಬ್ ಆಗ್ತಾ ಇದೆ. ಹೋಗು.
ನೋಡ್ರಿ, ನಾನು ಈಗಾಗಲೇ ಹೇಳಿದ್ದೀನಿ, ಮನೇಲಿ ಸುಮ್ಮನೆ ತಿನ್ಕೊಂಡು ಬಿಟ್ಕೊಂಡು ಇದ್ದಿದ್ರಿ ಅಂತ ಅಂದ್ಬಿಟ್ಟೆ ನಾನು ನಿಮ್ಮನ್ನ ಇಲ್ಲಿ ಸ್ಕೂಲಲ್ಲಿ ತಂದು ಟೀಚರ್ ಆಗಿ ಜಾಯ್ನ್ ಮಾಡಿಸಿರೋದು. ಅದು ಟೆಂಪ್ರವರಿ ಆಗಿ. ಟೀಚರ್ಸ್ಗಳು ಸಿಗ್ತಾ ಇಲ್ಲ ಅಂತ ಒಂದೇ ಕಾರಣಕ್ಕೋಗಿ ನೀವು ಅಲ್ಲಿ ಮಾಡಿರೋಂಥ ಕೆಲಸನ ಇಲ್ಲೂ ತಂದು ಮಾಡ್ತಾ ಇದ್ರಿ ಅಂದರೆ ಸರಿಯಾಗಲ್ಲ. ಇಲ್ಲ ಇಲ್ಲ, ಹಂಗಲ್ಲ, ಏನು ಮಾಡಲ್ಲ. ಸುಮ್ಕೆ ಮಕ್ಳು ಮುಂದ್ಗಡೆ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇರ್ಬೇಡ. ಹೋಗು, ನಾನೆಲ್ಲ ಕರೆಕ್ಟಾಗಿ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೀನಿ. ನೀನ್ ಬೇಕಾದ್ರೆ ಕೇಳಿ ನೋಡು ಮಕ್ಳ ಹತ್ರ. ಮಕ್ಳ, ನಾನು ಪಾಠ ಮಾಡ್ತೀನಲ್ಲ, ಮೇಡಮ್ಗೆ ಹೇಳ್ರಿ, ಪಾಪ ಅವರಿಗೆ ಗೊತ್ತಾಗ್ತಾ ಇಲ್ಲ, ನಾನೇನೋ ಇಲ್ಲಿ ಬಂದು ನಿದ್ರೆ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದಾರೆ. ಹಂಗಲ್ಲ ಏನಿಲ್ಲ ಅಲ್ಲ. ಸ್ಟೂಡೆಂಟ್ಸ್ ಹೇಳ್ರಪ್ಪ, ಸರ್ ಪಾಠ ಮಾಡಿದಾರಾ? ಏನೇನ್ ಪಾಠ ಮಾಡಿದ್ದಾರೆ? ಎಲ್ವರೆಗೂ ಈಗ ಪಾಠ ನಡೀತಾ ಇದೆ? ಏನು ಎಲ್ಲರೂ ಅದು ಇದು ಅಂತ ಹೇಳ್ತಾ ಇದ್ದೀರಾ? ಹೇಳಿ, ಎಲ್ವರೆಗೂ ಪಾಠ ಮಾಡಿದ್ದಾರೆ? ಅಯ್ಯೋ ಮೇಡಮ್, ಇಲ್ಲಿ ನೋಡ್ರಿ, ಮಕ್ಕಳು ತುಂಬಾ ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದಾವೆ. ನೀವ್ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಹೋಗ್ರಿ ಅಚ್ಚೆ, ಹೋಗ್ರಿ. ನಾನು ಮಕ್ಳ ಹತ್ರ ಮಾತಾಡ್ತಾ ಇದ್ದೀನಿ, ನೀವು ಹೊರಗೋಗಿ 5 ನಿಮಿಷ. ನಾನ್ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿದ್ರೆ ನೀನ್ ಮಕ್ಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹಂಗಾದ್ರೆ ನನ್ ಮರ್ಯಾದಿಲ್ವಾ ಇಲ್ಲಿ? ಸುಮ್ಮನೆ ಇದ್ಬಿಟ್ರೆ ಆಯ್ತು ನೀವು, ಆಯ್ತಾ? ನಾನು ಎಲ್ಲ ವಿಷಯ ತಿಳ್ಕೊಂಡೇ ಇಲ್ಲಿ ಬಂದಿರೋದು. ನೀವು ಏನು ಪಾಠ ಮಾಡದೆ ಸುಮ್ಮನೆ ಮಕ್ಕಳನ್ನ ಓದ್ರಿ ಅಂತ ಹೇಳ್ಬಿಟ್ಟು ಈ ಚಾನಲ್ ಕುತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಂತ ವಿಷಯ ಗೊತ್ತಿದ್ದೆ ನಾನು ಇಲ್ಲಿ ಬಂದಿರೋದು. ಅದು ಹಂಗಲ್ಲ, ಏನಿಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳಿದ್ರು ಅನ್ನೋದು ನಿಮ್ಗೆ ಯಾವ ವಿಷಯ ಬೇಡ, ಗೊತ್ತಾಯ್ತಾ? ನೀವು ಕ್ಲಾಸಲ್ಲಿ ಈ ರೀತಿ ಮಾಡ್ತಾ ಇರೋದು ಸರಿ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನಲ್ಲ ಆ ಥರ ಏನು ಮಾಡ್ಲಿಲ್ಲ. ಯಾರು ಹೇಳಿದ ತರ? ಯಾರಂತ ಫಸ್ಟ್ ಹೇಳು, ತೋರ್ಸು, ಯಾರಂತ ತೋರ್ಸು ಮೊದಲು. ಮಕ್ಕಳು ಮುಂದೆ ನಿಮ್ಮನ್ನ ಮರ್ಯಾದೆ ತೆಗಿಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೊಳ್ಳೋದಾದ್ರೆ ಇಲ್ಲೇ ನಿಂತ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲಿಂದ ಹೋಗ್ತಾನೆ ಇರಬೇಕು, ಆಯ್ತಾ? ನಿನ್ ಗಂಡ ಅಂತ ಒಂಚೂರು ಮರ್ಯಾದೆ ಇಲ್ಲದೆ ಇಲ್ಲಿ ಎಲ್ಲಾರ ಮುಂದೆ ನನ್ನ ಮರ್ಯಾದೆ ತೆಗಿತಾ ಇದೆಯಾ? ನಾನ್ ತಾನೇ ಏನಾಯ್ತು? ನಮ್ ಸ್ಕೂಲ್ ತಾನೇ, ಯಾರೇನ್ ಹೇಳ್ತಾರೆ? ನಿದ್ರೆ ಮಾಡಿದ್ರೇನು ಪಾಠ ಮಾಡಿದ್ರೇನು ಯಾರು ಇಲ್ಲಿ ಕೇಳೋರಿಲ್ಲ. ನಮ್ ಸ್ಕೂಲ್ ಆಗಿರೋದ್ರಿಂದ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗ ನೀವ್ ಈ ರೀತಿ ಹೇಳ್ತಾ ಇದ್ದೀರಂತ ಪೊಲೀಸಿಗೆ ಇಟ್ಕೊಡ್ಲಾ ನಾನು? ನಮ್ ಸ್ಕೂಲ್ ತಾನೇ, ನಮ್ ಮಕ್ಕಳು ತಾನೇ, ಏನ್ ಮಾಡಿದ್ರೂ ಯಾರು ಕೇಳಲ್ಲ ಅಂತ ನೀವು ಆ ಥರ ತಪ್ಪು ಮಾಡ್ಬೋದು, ಆದ್ರೆ ನಾನ್ ಮಾಡಲ್ಲ. ನನ್ಗೆಲ್ಲ ಈ ಮಕ್ಕಳೇ, ಗೊತ್ತಾಯ್ತಾ? ನನ್ನ ಜೀವನ ಕೊಟ್ಟಿರೋದೇ ಈ ಮಕ್ಕಳೇ. ಹಾಗಾಗಿ ಮಕ್ಳಿಗೇನಾದ್ರೂ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ, ಗೊತ್ತಾಯ್ತಾ ನಿಮ್ಗೆ? ಮೊದ್ಲು ಇಲ್ಲಿಂದ ಹೋಗ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಪೊಲೀಸಿಗೆ ಇಟ್ಕೊಟ್ಬಿಡ್ತೀನಿ, ಗಂಡ ಅಂತಾನೂ ನೋಡಲ್ಲ. ಸ್ಟೂಡೆಂಟ್ಸ್, ಆ ಸರ್ ಮಾಡಿರೋ ತಪ್ಪಿಂದ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ. ಎಲ್ಲ ನನ್ನ ತಪ್ಪೆ. ನಾನು ಈ ತರ ಸರ್ನ ತಂದು ನಿಮಗೆ ಕ್ಲಾಸಲ್ಲಿ ಇಟ್ಟಿದ್ದು ತಪ್ಪಾಯ್ತು. ಸ್ಕೂಲು ಸ್ಟಾರ್ಟ್ ಆಗೋ ಸಮಯದಲ್ಲಿ 2 ಟೀಚರ್ಸು ಕೆಲಸ ಬಿಟ್ಬಿಟ್ರು. ಅದಕ್ಕೆ ನಾನು ಈ ಸರ್ನ ನಿಮ್ಮ ಕ್ಲಾಸಲ್ಲಿ ಟೀಚರ್ ಆಗಿ ಹಾಕಿದ್ದು. ಇದೇ ನನಗೆ ತಪ್ಪಾಗತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಈಗ ಅಚ್ಚು ಹೇಳಿಲ್ಲ ಅಂದ್ರೆ ನನಗೆ ಇಷ್ಟೊಂದು ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ. ಇನ್ನೂ ಅದೇ ಸರ್ನ ಇಲ್ಲೇ ಇಟ್ಟು ನಿಮ್ಮ ಜೀವನನೇ ಹಾಳು ಮಾಡ್ತಾ ಇದ್ದೆ ನಾನು. ಏನು ನಾನು ಬಂದು ಹೇಳಿದ್ನ? ಯಾವಾಗ? ನನ್ನ ಪಾಡಿಗೆ ಸ್ಕೂಲಿಗೆ ಬಂದು ಇಲ್ಲೇ ಕೂತ್ಕೊಂಡಿದ್ದೀನಿ. ನಾನು ಯಾವಾಗ ಹೇಳ್ದೆ? ಸ್ಟೂಡೆಂಟ್ಸ್, ಎಲ್ಲಾ ಮಕ್ಕಳು ಅಚ್ಚು ತರನೇ ಇರಬೇಕು. ಧೈರ್ಯವಾಗಿ ಏನಿದ್ರೇನು ಡೈರೆಕ್ಟ್ ಆಗಿ ಬಂದು ಹೇಳಬೇಕು. ಹೆದರ್ಕೊಂಡು ಕೂತ್ಕೊಂಡಿದ್ರಿ ಅಂತ ಹೇಳಿದ್ರೆ ನೀವು ಅದೇ ಜಾಗದಲ್ಲಿ ಇರ್ತೀರಾ, ಮತ್ತೆ ಮುಂದೆನೇ ಬರಲ್ಲ ಜೀವನದಲ್ಲಿ, ಗೊತ್ತಾಯ್ತಾ? ನೀವು ಯಾವಾಗ್ಲೂ ಅಚ್ಚು ತರ ಧೈರ್ಯನ ಕಲ್ತ್ಕೊಳ್ಳಿ, ಆಯ್ತಾ? ಏನ್ ವಿಷಯ ಆದ್ರೇನು ಸರಿ, ಕ್ಲಾಸಲ್ಲಿ ಈ ಸ್ಕೂಲ್ ಗ್ರೌಂಡ್ ಅಲ್ಲಿ ಏನ್ ವಿಷಯ ಆದ್ರೇನು ನನ್ನ ಹತ್ರ ಬಂದು ಹೇಳ್ಬಿಡ್ಬೇಕು, ಓಕೆನಾ? ಮ್ಯಾಮ್, ಈಗ ನಾವ್ ಏನ್ ಮಾಡೋದು? ನಮ್ಗೆ ಯಾರು ಪಾಠ ಮಾಡ್ತಾರೆ? ಬರೀ ಹಿಂದಿ ಮತ್ತೆ ಮ್ಯಾಥ್ಸ್ 2 ಕ್ಲಾಸ್ ನಡೆದಿರೋದು, ಬೇರೆ ಯಾವ ಸಬ್ಜೆಕ್ಟು ಸರ್ ಮಾಡ್ಲೇ ಇಲ್ಲ. ಛೇ, ನಂದೇ ತಪ್ಪಾಯ್ತು ಮಕ್ಕಳ ಸ್ವಲ್ಪ ನನಗೆ ಕೋಆಪರೇಟ್ ಮಾಡಿ, ಆಯ್ತಾ? ಇವತ್ತೊಂದು ದಿನ ನೀವು ಕ್ಲಾಸ್ನ ಫ್ರೀ ತಗೊಳ್ರಿ, ಓಕೆನಾ? ನಾಳೆಯಿಂದ ನಿಮಗೆ ಹೊಸ ಟೀಚರ್ನ ಜಾಯಿನ್ ಮಾಡಿಸ್ತೀನಿ. ಒಬ್ರು ಆಲ್ರೆಡಿ ಬಂದು ನನಗೆ ರೆಸ್ಯೂಮ್ ಕೊಟ್ಟೋಗಿದ್ದಾರೆ, ಓಕೆನಾ? ನಾನು ಅವರನ್ನ ಕರಿತೀನಿ. ನಾಳೆನೇ ನನಗೆ ಹೊಸ ಟೀಚರ್ನ ಹಾಕ್ತೀನಿ. ಅವರು ಹೇಗೆ ಪಾಠ ಮಾಡ್ತಾರಂತ ಹೇಳಿ, ಆಯ್ತಾ? ಅವ್ರು ಸರಿ ಪಾಠ ಮಾಡಲಿಲ್ಲ ಅಂದ್ರೆ ಹೇಳಿ, ನಾನು ಅವರನ್ನ ಕೆಲಸದಿಂದ ತೆಗಿತೀನಿ. ಅಚ್ಚು, ಸೈಲೆಂಟ್ ಆಗಿದ್ದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಮ್ಯಾಮ್ ಹತ್ರನೇ ಹೇಳ್ಬಿಟ್ಟೆ ನೋಡು ನೀನು. ನೀನು ಈ ರೀತಿ ಹೆಲ್ಪ್ ಮಾಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಚ್ಚು. ನೀನ್ ಹೇಳಿದಕ್ಕೆ ಸರ್ ಸ್ಕೂಲ್ ಬಿಟ್ಟೆ ಓಡಬಿಟ್ರು. ಹೌದಾ? ಅಚ್ಚು, ನಿನಗೆ ತುಂಬಾ ಧೈರ್ಯ ಬಿಡು. ನೀನು ಮ್ಯಾಮ್ ಹತ್ರನೇ ಹೋಗಿ ಶಾರ್ ಬಗ್ಗೆ ಫಿಟ್ಟಿಂಗ್ ಇಟ್ಕೊಂಡು ಬಂದಿದ್ಯಾ? ಏನು ಫಿಟ್ಟಿಂಗ್? ನಾನಾ? ಹೌದು, ನೀನು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಹೋಗಿ ಅವ್ರ ಹಸ್ಬೆಂಡ್ ಬಗ್ಗೆ ಹೇಳಿದ್ರೆ ಅದಕ್ಕೇನು ಹೇಳ್ತಾರೆ? ಫಿಟ್ಟಿಂಗು ಅಂತಾರೆ, ಗೊತ್ತುಂಟಾ? ಅಚ್ಚು, ಜೂಲಿ ಏನ್ ಬೇಕಾದ್ರೆ ಹೇಳಿ, ಆದ್ರೆ ನೀನ್ ತುಂಬಾ ಇವತ್ತು ಒಳ್ಳೆ ಕೆಲಸ ಮಾಡಿದ್ಯಾ. ಈಗ ನೋಡು, ನಿನ್ನಿಂದ ಎಲ್ರಿಗೂ ಒಳ್ಳೇದಾಯ್ತು.